ಒಂದು ಶಾಲೆ ಇತ್ತು. ಆ ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿಯ ವಾಚ್ ಕಳುವಾಗಿತ್ತು. ಆ ವಿದ್ಯಾರ್ಥಿ ಸರ್ಗೆ ಹೇಳ್ದ, ಇಲ್ಲ ನನ್ನ ವಾಚ್ ಕಳುವಾಗಿದೆ ಗುರುಗಳೇ. ಅವರು ಸರ್ ವಿಚಾರ ಮಾಡಿದ್ರು, ಈಗ ಯಾರು ತಗೊಂಡಿರೋ ವಾಚ್ ಕೊಡ್ರಿ ಅಂತ ನಾ ಹೇಳಿದ್ರ, ತಗೊಂಡು ವ್ಯಕ್ತಿ ತಂದು ಕೊಟ್ಟ ಅಂದ್ರ ಎಲ್ಲ ಕ್ಲಾಸ್ನಲ್ಲಿರೋ ವಿದ್ಯಾರ್ಥಿಗಳು ಇವ ಕಳ್ಳದಾನಂತ ಉಳಿದ ವಿದ್ಯಾರ್ಥಿಗಳು ಅವನನ್ನು ಕಳ್ಳ ಕಳ್ಳ ಅಂತಾರಂತ ತಿಳ್ಕೊಂಡು ಗುರುಗಳೊಂದು ಹೊಸ ಐಡಿಯಾ ಹುಡುಕಿದ್ರು. ಈಗ ನಿಮಗೆಲ್ಲರಿಗೆ ಕಣ್ಣು ಕಟ್ಟುತ್ತೇನೆ, ಯಾರು ವಾಚ್ ತಗೊಂಡಿರಿ ಕೊಡ್ಬೇಕಂತ ಹೇಳಿದ್ರು. ಅವರು ಎಲ್ಲ ವಿದ್ಯಾರ್ಥಿಗಳಿಗೆ ಕಣ್ಣು ಕಟ್ಟಿದ್ರು. ಚೆಕ್ ಮಾಡ್ಕೊಂತ ಬಂದ್ರು. ಒಬ್ಬ ವಿದ್ಯಾರ್ಥಿ ಕಿಶಾದಾಗ ವಾಚ್ ಸಿಕ್ತು. ಸಿಕ್ಕ ಮೇಲೆ ಎಲ್ಲರ ಕಣ್ಣಿನ ಬಟ್ಟೆ ಬಿಚ್ಚಿ ಆ ವಿದ್ಯಾರ್ಥಿಗೆ ಯಾರಿಗೆ ಕಳೆದಿತ್ತಲ್ಲ ಅವನಿಗೆ ಕೊಟ್ರು. ಆ ಹುಡುಗೇನು ವಾಚ್ ಯಾರ ಕಡೆ ಸಿಕ್ಕಿತ್ತಲ್ಲ ಅವನಿಗೆ ನಮ್ಮ ಪೇರೆಂಟ್ಸಿಗೆ ಕರೆಸ್ಬೋದು, ಅಥವಾ ನಾಳೆ ಕ್ಲಾಸ್ನಾಗ ಕರೆದು ಬಡಿಬಹುದು, ಅಥವಾ ನನ್ನ ಕ್ಲಾಸ್ನಿಂದ ಸಸ್ಪೆಂಡ್ ಮಾಡಬಹುದು ಅಂತ ಚಿಂತೆ ಹುಡುಗ. ಸರ್ ಏನೂ ಮಾಡಲಿಲ್ಲ. ಒಂದು 10-12 ವರ್ಷ ಆದ್ಮೇಲೆ ಆ ಹುಡುಗ ದೊಡ್ಡ ಆಫೀಸರ್ ಆಗಿದ್ದ. ಆಗ ಇವ್ರು ಸರ್ ರಿಟೈರ್ಡ್ ಆಗಿದ್ರು. ಅವ್ರ ಮನೆಗೆ ಬಂದು ನಮಸ್ಕಾರ ಮಾಡ್ದ. ಗುರುಗಳನ್ನ ಪರಿಚಯ ಹತ್ತನ್ರಿ ಅದು. ಇಲ್ಲಪ್ಪ, ಯಾರು ಗೊತ್ತಾಗ್ಲಿಲ್ಲ. ಇಲ್ಲ, ಅವತ್ತು 10-12 ವರ್ಷದಿಂದ ಒಂದು ಸಾಲ್ಯಾಗ ವಾಚ್ ಕಳೆದಿತ್ತಲ್ಲ. ಹೌದು, ಇರಬಹುದು. ನೆನಪಿಗೆ ಬಂತ ನಿಮಗ? ಏನೋ ಸ್ವಲ್ಪ ನೆನಪಿಗೆ ಬಂದಂಗ ಆತಪ್ಪ. ಇಲ್ಲ, ಅವತ್ತ ವಾಚ್ ಕಳ ಮಾಡಿದವ್ರು ಯಾರು ಗೊತ್ತ ನಿಮಗ? ಇಲ್ಲ, ಗೊತ್ತಿಲ್ಲ ಅಂತ. ಅಲ್ಲಿ ಸರ್, ನೀವು ಒಂದು ಹುಡುಗನ ಬಕ್ಕಣದಂದು ವಾಚ್ ತಗೊಂಡ್ರಲ್ಲ, ಯಾರಂತ ಗೊತ್ತಾಗ್ಲಿಲ್ಲ ನಿಮಗ? ಇಲ್ಲ, ಗೊತ್ತಾಗ್ಲಿಲ್ಲ. ಅಲ್ಲ, ತಗೊಂಡವ್ರು ನೀವು ಅಲ್ಲಿ ಹೆಂಗ್ ಗೊತ್ತಾಗ್ಲಿಲ್ಲ ನಿಮಗ? ಇಲ್ಲ, ನನ್ನ ವಿದ್ಯಾರ್ಥಿ ಕಳ್ಳ ಅಂತ ತಿಳ್ಕೊಂಡು ಹುಡುಗರಿಗೆ ಗೊತ್ತಾಗಬಾರ್ದಂತ ಬರೀ ಅವ್ರಿಗಷ್ಟ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿಲ್ಲ, ನಾನು ನನ್ನ ವಿದ್ಯಾರ್ಥಿ ಕಳ್ಳ ಯಾರಂತ ಗೊತ್ತಾಗಬಾರ್ದಂತ ನಾನು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೆ ಅಂದ. ಅಂದ್ರೆ ಒಬ್ಬ ಶಿಕ್ಷಕನ ವೃತ್ತಿ, ಪ್ರವೃತ್ತಿ, ಒಂದು ಧ್ಯೇಯ, ವಿಷನ್ ಎಷ್ಟು ದೊಡ್ಡದಿರುತ್ತದೆ. ಪಾಪ ಈಗ ಅವ್ರಿಗೆ ಬಿಸಿ ಊಟದ ಲೆಕ್ಕ ಇಡೋದ್ರಾಗನ ಅವ್ರ ಲೆಕ್ಕ ತಪ್ಪಿಬಿಟ್ಟೈತೆ. ಒಂದು ಶಾಲೆಯಲ್ಲಿ ಗುರುಗಳು ಪಾಠ ಮಾಡ್ತಿದ್ರು. ಸೀತಾ ಸ್ವಯಂವರ ಹೇಳ್ತಿದ್ರು. ರಾಮಾಯಣ ಸೀತಾ ಸ್ವಯಂವರ ಹೇಳ್ತಿದ್ರು. ಅವರು ಒಬ್ಬರು ಮೇಲಿನ ಅಧಿಕಾರಿಗಳು ಬಂದ್ರು. ಪಾಠ ಯಾರೂ ಇರ್ಲಿಲ್ಲ ಕ್ಲಾಸ್ನೊಳಗ. ಸೀದಾ ಕ್ಲಾಸ್ನಾಗ ಬಂದ್ರು. ನೋಡಿದ್ರು ಅವರು ರಾಮಾಯಣ ಸೀತಾ ಸ್ವಯಂವರ. ಆ ಸ್ವಯಂವರದಾಗ ಏನಾಗಿತ್ತು ಅಂದ್ರೆ ಶಿವಧನಸ್ ಅಂತಿತ್ತ. ಅವ್ರು ಕೇಳಿದ್ರು, ವಿದ್ಯಾರ್ಥಿಗಳೆಲ್ಲ ಕುಂತಿದ್ರು, ಈ ಶಿವಧನಸ್ ಯಾರು ಮುರಿದ್ರು? ಅವಾಗ ಒಬ್ಬ ಒಳಕೊಂತ ಎದ್ ನಿಂತ, ಸರ್ ನಾನಂತೂ ಮುರಿದಿಲ್ರಿ, ಇವ ಚಿವುಟ್ ಎಬ್ಸಕತ್ತ, ನನಗೆ ಮುರಿದಿ ನಾನ ಒಪ್ಪುಗೋ ಅಂತ. ಅವ್ರಿಗೆ ಮೇಲ್ವಿಚಾರಕಾರಿ ಸಿಟ್ಟು ಬಂತ. ಅವ್ರ ಕ್ಲಾಸ್ ಟೀಚರ್ಸ್ ಕರೆದ್ರು. ಅಲ್ಲ, ಏನ್ ಕಲ್ಸಿರಿ ನೀವು ಹುಡುಗರಿಗೆ? ಶಿವಧನಸ್ ಯಾರು ಮುರಿದಾರಂತ ಹೇಳುವಲ್ರಿ. ಅವ್ರಂದ್ರು ಕ್ಲಾಸ್ ಟೀಚರ್, ಯಾರು ಮುರಿತಾರೆ? ಇವ್ರಾಗ ಒಬ್ರು ಮುರಿದಿರ್ಬೇಕಂದ್ರ ಅವ್ರು. ಮತ್ತಾರು ಮುರಿತಾರೆ? ಇಲ್ಲಿ ಬೇರೆಯವ್ರು ಯಾರು ಬರ್ತಾರೆ ಹೇಳ್ರಿ? ಇವ್ರ 40 ಮಂದಿ ಅದಾರ, ಇವ್ರೊಬ್ರೊಳಗೆ ಮುರಿದಿರ್ಬೇಕು. ಅವ್ರ ಹೆಡ್ ಮಾಸ್ಟರ್ ಬಂದ್ರವ್ರು. ಈಗ ಏನ್ರಿ ನಿಮ್ ಸರ್ ಮಕ್ಕಳು ಹಿಂಗದಾರ, ನಿಮ್ ಟೀಚರ್ ಹಿಂಗದಾರ, ಹಿಂಗಾದ್ರೆ ಸಾಲಿದು ಏನ್ ಮಾಡ್ಬೇಕ್ರಿ ಸರ್? ನಮ್ದು ಬಿಸಿ ಊಟದ ಲೆಕ್ಕ, ಇನ್ನೊಂದು ಅರ್ಜಿ ಬರೋದು, ಲೆಕ್ಕ ಹಿಡಿದ್ರಾಗ ನಮ್ಮದು ಮುಗ್ದೈತೆ. ಅವಾಗ ಅವರು ಮೇಲ್ವಿಚಾರಕರು ಹೇಳಿದ್ರಂತ, ನಿಮ್ ಪುಣ್ಯ ಚಲೋ ಐತಿ, ನೀವು ಸಸ್ಪೆಂಡ್ ಆಗಬೇಕು. ಶಿವಧನಸ್ ಮುರಿದವ್ರು ಯಾರಂತ ನನಗೂ ಗೊತ್ತಿಲ್ಲ, ಅದು ಕುಳ್ಕೊಂಡ್ರಿ ನೀವು ಅಂದ್ರು. ಒಬ್ಬ ಶಿಕ್ಷಕನ ವೃತ್ತಿಯ ಪಾವಿತ್ರ್ಯತೆ ಏನು ಅಂದ್ರ,
ಅವ ಮೊದಲು ಒಬ್ಬ ಶಿಕ್ಷಕ ತನ್ನ ವೃತ್ತಿಯನ್ನು ಪ್ರೀತಿಸಬೇಕು. ಎರಡನೇದ್ದು ತಾನು ಹೇಳುವ ವಿಷಯವನ್ನು ಪ್ರೀತಿಸಬೇಕು. ಮೂರನೇದ್ದು ತನ್ನ ವಿದ್ಯಾರ್ಥಿಗಳನ್ನು ಕೊನೆಯ ಪಕ್ಷ ಅಟ್ಲೀಸ್ಟ್ ಕೊನೆಯ ಪಕ್ಷ ತನ್ನ ಮಕ್ಕಳಂತೆ ಪ್ರೀತಿಸಬೇಕು. ಯಾಕಂದ್ರೆ ಮಕ್ಕಳು ಮತ್ತು ವಿದ್ಯಾರ್ಥಿಗಳು, ಮಕ್ಕಳು ಒಬ್ಬ ಶಿಕ್ಷಕನಿಗೆ ಹೊಟ್ಟೆಯಲ್ಲಿ ಹುಟ್ಟಿದರೆ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು, ಒಬ್ಬ ವಿದ್ಯಾರ್ಥಿ ಶಿಕ್ಷಕನಿಗೆ ಅನ್ನ ಕೊಡುವ ಮಕ್ಕಳು. ಅದಕ್ಕಾಗಿ ಅವರನ್ನು ಪ್ರೀತಿಸಬೇಕಾಗ್ತದೆ. ಅಂಥ ಒಂದು ಶ್ರೇಷ್ಠ ಶಿಕ್ಷಕ ವೃತ್ತಿಯಲ್ಲಿ ನಿರತರಾದವರು ಶ್ರೀ ಕೆ ನಾರಾಯಣ ನಾಯಕ್ ಅವರು. ಅವರು ಬಂಟ್ವಾಳ ತಾಲೂಕಿನ ಒಂದು ಸಣ್ಣ ಹಳ್ಳಿಯವರು. ಸುಮಾರು 20 ವರ್ಷಗಳ ಹಿಂದೆ ಶಿಕ್ಷಕರಾಗಿ ರಿಟೈರ್ಡ್ ಆಗಿ ವೃತ್ತಿಯಿಂದ ನಿವೃತ್ತರಾದ್ರೆ ನಮ್ಮಲ್ಲಿ ನಾವೇನ್ ಮಾಡ್ಬೋದು? ನಾವು ವೃತ್ತಿ ನಿವೃತ್ತಿ ಆತು ಅಂದ್ರೆ ನಮ್ದು ಕೆಲಸ ಏನಂದ್ರೆ ಬೆಳಗ್ಗೆ ವಾಕಿಂಗ್, ಹೋಗೋದು ವಾಕಿಂಗ್, ಊರು ಸುದ್ದಿ ಟಾಕಿಂಗ್ ಅಲ್ಲಷ್ಟ. ನಮ್ಮ ನಿವೃತ್ತಿಯ ವಯಸ್ಸು, ನಿವೃತ್ತಿಯ ಜೀವನ. ಅವರು ವಾಕಿಂಗ್ ಹೋಗ್ಲಿಲ್ಲ, ಟಾಕಿಂಗ್ ಹೋಗ್ಲಿಲ್ಲ. ನಿವೃತ್ತಿ ಆದ್ಮೇಲೆ ಎಲ್ಲೆಲ್ಲಿ ಬಡ ವಿದ್ಯಾರ್ಥಿಗಳಿರ್ತಾರೆ, ಎಲ್ಲೆಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಸರ್ಕಾರ, ಸರ್ಕಾರೇತರ ಸಂಸ್ಥೆಗಳು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಸಿಗ್ತೈತಿ, ಅವರಿಗೆ ಪ್ರೋತ್ಸಾಹಧನಕ್ಕಾಗಿ ಅವರು ಎಲ್ಲೆಲ್ಲಿ ಪ್ರಯತ್ನ ಪಟ್ಟು ಸುಮಾರು ಅವರು ರಿಟೈರ್ಡ್ ಆದ ಮೇಲೆ ಇಲ್ಲಿಯವರೆಗೂ ಮಕ್ಕಳಿಗೆ ಕೊಡಿಸಿದ ಪ್ರೋತ್ಸಾಹಧನ 25 ಕೋಟಿ ರೂಪಾಯಿಗಳಷ್ಟು ಪ್ರೋತ್ಸಾಹಧನವನ್ನು ಬಡ ಮಕ್ಕಳಿಗೆ ಕೊಡಿಸಿದ. ಅಂಥ ಶಿಕ್ಷಕರಿಗೊಂದು ಗೊತ್ತಿದೆ, ಏನು ಅಂದ್ರೆ ಭೂಮಿಗೆ ಬಿದ್ದ ಬೀಜ ಮಕ್ಕಳ ಎದೆಯಾಗ ಬಿದ್ದ ಅಕ್ಷರ ಎಂದೂ ವ್ಯರ್ಥ ಆಗುವುದಿಲ್ಲ ಅನ್ನುವ ಸತ್ಯ ಅರ್ಥ ಮಾಡಿಕೊಂಡವರು. ಅಂಥ ಶಿಕ್ಷಕರಿಗೆ ಅವರು ನಮ್ಮ ಕಣ್ಣೆದುರಿಗಿದ್ದಾರೆ. ಅವರ ಆದರ್ಶ ನಮಗೆಲ್ಲ ಆಗಲಿ. ಅವರ ಆದರ್ಶಕ್ಕಾಗಿ, ಅವರ ಸೇವೆಗಾಗಿ ಗವಿಮಠ ಅವರನ್ನ ಸನ್ಮಾನಿಸ್ತಾ ಇದೆ. ಪೂಜ್ಯರು ಅವರಿಗೆ ಸನ್ಮಾನಿಸಬೇಕು, ಆಶೀರ್ವದಿಸಬೇಕಂತ ಹೇಳಿ ಪೂಜ್ಯರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಇಲ್ಲೇ ಮಾಡಿಸ್ಲಿ, ಕರ್ಕೊಂಬರ್ಲಿ. ನಾರಾಯಣ್ ನಾಯಕ್ ಅವರು ಗುರುಗಳಿಂದ ಆಶೀರ್ವಾದ ತಗೋಬೇಕು. ಇಲ್ಬಾ ಅಂತ. ಅಲ್ಲಿ ಅವ್ರ ಮಗ್ಳು ಇನ್ನೊಬ್ರು ಕುಂತಾರ. ಅವ್ರ ಹೆಸರು ಶ್ಯಾಮ್ ಸುಂದರ್ ಪಾಲಿವಾಲ್. ಅವರ ಹೆಸರು ಸುಂದರ, ಅವರು ಮಾಡಿರುವ ಕಾರ್ಯವೂ ಅಷ್ಟೇ ಸುಂದರ. ಅವರು ರಾಜಸ್ಥಾನದ ಪಿಂಪಲಾಂತ್ರಿ ಅಂತ ಒಂದು ಹಳ್ಳಿಯಿಂದ ಬಂದವರು. ಮೊದಲು ಕರ್ನಾಟಕದಾಗ ನೋಡ್ತಿದ್ವಿ, ಈಗ ಸಿಗುವಲ್ಲೂ ಗಿರಾಕಿ ಅವು. ಅದಕ್ಕೆ ಸ್ವಲ್ಪ ನೋಡೋಣ ಹೊರಗಿನವ್ರು. ರಾಜಸ್ಥಾನದ ಪಿಂಪಲಾಂತ್ರಿ ಅವರು. ಆಶ್ಚರ್ಯ, ಅವರ 16 ವರ್ಷದ ಮಗಳು ತೀರ್ಕೊಂತಾಳ. ದುಃಖ, ಮನಸ್ಸಿನೊಳಗೆ ವಿಷಾದ. ಒಬ್ಬ ವ್ಯಕ್ತಿಗೆ ಆದ ದುಃಖ, ವಿಷಾದ ಹೇಗೆ ವಿಕಾಸದ ಕಡೆ ಹೆಜ್ಜೆ ಹಾಕಲಿಕ್ಕೆ
ಪ್ರೇರಣೆ ಆಗ್ತದೆ ಅನ್ನೋದಕ್ಕೆ ಶ್ಯಾಮ್ ಸುಂದರ್ ಪಾಲಿವಾಲ್ ಅವರು ಒಂದು ಉದಾಹರಣೆ. ಅವ್ರ 16 ವರ್ಷದ ಮಗಳು ಕಿರಣ್ ಆಕಿ ತೀರ್ಕೊಂತಾಳೆ. ತೀರ್ಕೊಂಡಾಗ ಅವ್ರಿಗೆ ಅನಿಸ್ತದೆ ಮಗಳು ತೀರ್ಕೊಂಡ್ಲು, ಮಗಳ ನೆನಪಿಗೆ ಏನಾದ್ರೂ ಮಾಡಬೇಕು ಅಂತ. ಮಗಳ ನೆನಪಿಗೆ ಒಂದು ಕದಂಬ ಗಿಡ ಹಚ್ತಾರ ಮನಿ ಮುಂದೆ. ಅವರು ಪಂಚಾಯತಿ ಸರ್ಪಂಚ್ ಇದ್ರು, ಪಿಂಪ್ಲಾಂತ್ರಿದ್. ಮಗಳು ತೀರ್ಕೊಂಡಾಗ ಅವ್ರಿಗನ್ನಿಸ್ತು, ನನ್ನ ಮಗಳು ಸತ್ತಿದ್ದಕ್ಕೆ ಗಿಡ ಹಚ್ಚಬಾರ್ದಿನ ಮೇಲೆ ನಮ್ಮ ಊರಾಗ ಯಾವಾಗ ಹೆಣ್ಣು ಮಗು ಹುಟ್ಟತೈತಿ, ಹೆಣ್ಣು ಮಗು ಹುಟ್ಟತಂದ್ರ ಆ ಮಗುವಿನ ಹೆಸರಲ್ಲೇ 111 ಗಿಡ ಹಚ್ಚುವ ಸಂಪ್ರದಾಯ ತಂದ್ರ ಅವ್ರ ಊರಾಗ. ನಮ್ಮ 222 ಕಡಿತೀವಿ ನಾವು ಹಚ್ಚ ಪೈಕಿ ಮಂದಿ ಅಲ್ಲ. ಯಾವಾಗ ಒಂದು ಹೆಣ್ಣು ಮಗು ಹುಟ್ಟತೈತಿ 111 ಗಿಡ ಹಚ್ಚುದು ಅಷ್ಟೇ ಅಲ್ಲ, ಯಾರಿಗೆ ಹೆಣ್ಣು ಮಗು ಹುಟ್ಟಿರ್ತೈತಿ ಅವರಪ್ಪ 10,000 ರೂಪಾಯಿ ಕೊಡಬೇಕು. ಊರನ ಮಂದೆಲ್ಲ ಪಟ್ಟಿ ಹಾಕಿ 21,000 ರೂಪಾಯಿ ಕಲೆಕ್ಟ್ ಮಾಡಿ 31,000 ಆ ಹೆಣ್ಣು ಮಗುವಿನ ಹೆಸರಲ್ಲೇ ಇಡುವಂತ ಸಂಪ್ರದಾಯ ಕಿರಣ್ ಠೇವಣಿ ನಿಧಿ ತಂದ್ರವ್ರು. ಮತ್ತ ಹಂಗ ಅಲ್ಲ, ಆ FD ಇಟ್ಟ ಮೇಲೆ ಪಂಚಾಯತಿಯೊಳಗೆ ಒಂದು ರೆಸೊಲ್ಯೂಷನ್ ಮಾಡಬೇಕು, ಏನಂದ್ರೆ ಯಾವ ಮಗುವಿಗೂ ಬಾಲ್ಯ ವಿವಾಹ ಮಾಡಂಗಿಲ್ಲ ಅಂತ. ಇವತ್ತಿನವರೆಗೂ ಅವರು ಸರ್ಪಂಚರಾದ ಮೇಲೆ ಇಲ್ಲಿವರೆಗೂ ಆ ಊರಲ್ಲಿ ಒಂದು ಬಾಲ್ಯ ವಿವಾಹಗಳನ್ನು ಮಾಡಿಲ್ಲ. ಯಾವಾಗ ಹೆಣ್ಣು ಮಗು ಹುಟ್ಟುತ್ತದೆ, ಹೆಣ್ಣು ಮಗು ಹುಟ್ಟಿದ ತಕ್ಷಣ 111 ಗಿಡಗಳನ್ನು ಹಚ್ತಾರೆ. ಆಶ್ಚರ್ಯ ಅಂದ್ರ ಮಕ್ರಾನ್, ನೀವೆಲ್ಲ ಮಾರ್ಬಲ್ ಅಂತ ಕೇಳಿರಲ್ಲ, ಎಲ್ಲಿ ತೆಗಿತಿದ್ರಲ್ಲ ಅಲ್ಲೆಲ್ಲ ಮಕ್ರಾನ್, ಮಣ್ಣ ಗುಡ್ಡ ಎಲ್ಲ ಹಡ್ಡಿ ಪರಿಸರ ಎಲ್ಲಿ ಹೋಗಿತ್ತೋ ಅಂಥಲ್ಲಿ ಇವತ್ತು 3.5-4 ಲಕ್ಷ ಗಿಡಗಳನ್ನ ಅವರು ಬೆಳೆಸಿದ್ದಾರೆ ಅಲ್ಲಿ. ಅವರ ಈ ಸೇವೆಯನ್ನು ಗುರುತಿಸಿದಂತಹ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪುರಸ್ಕಾರ ಕೊಟ್ಟಿದೆ ಅವರಿಗೆ. ಮತ್ತು ಪದ್ಮಶ್ರೀ ಪ್ರಶಸ್ತಿ ತೆಗೆದುಕೊಂಡಂತ ಭಾರತದ ಮೊಟ್ಟ ಮೊದಲ ಪಂಚಾಯಿತಿ ಅಧ್ಯಕ್ಷರವರು, ಪಂಚಾಯಿತಿ ಸದಸ್ಯರವರು. ಆ ಪಿಂಪ್ಲಾಂತ್ರಿ ಮಾಡೆಲ್ ಏನೈತಲ್ಲ, ಇವತ್ತು ಪಿಂಪ್ಲಾಂತ್ರಿಯ ಬಗ್ಗೆ ಡೆನ್ಮಾರ್ಕ್ ಪಠ್ಯಗಳಲ್ಲಿ ಪಾಠ ಹೇಳ್ತಾ ಇದ್ದಾರೆ ಮಕ್ಕಳಿಗೆ, ಪಿಂಪ್ಲಾಂತ್ರಿ ಮಾಡೆಲ್ ಅನ್ನು. ಅಂಥ ಒಂದು ಸೇವೆ ಇವತ್ತು ಸುಮಾರು ಸಾವಿರಾರು ಚೆಕ್ ಡ್ಯಾಮ್ಗಳನ್ನು ಕಟ್ಟಿದ್ದಾರೆ. ಎಲ್ಲಿ 900 ಫೀಟ್ ನೀರು ಕೆಳಗೆ ಹೋದ್ರೂ ಸಿಗ್ತಿದ್ದಿಲ್ಲ, ಇವತ್ತು 50 ಫೀಟ್ಗೆ ಅವ್ರ ಊರಲ್ಲಿ ನೀರು ಸಿಗ್ತಾ ಇದೆ. ಅಂದ್ರೆ ಪರಿಸರ, ಜಲರಕ್ಷಣೆ ಎಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ ಅವರು. ಅಂಥವ್ರು ನಮ್ಮ ಜೊತೆಗಿದ್ದಾರೆ. ಅಂದ್ರೆ ಅವ್ರನ್ನ ಯಾಕೆ ನನಗವ್ರ ಬದುಕು ಸ್ಫೂರ್ತಿ ಅನ್ನಿಸ್ತು ಅಂದ್ರ, ಅಲ್ಲಿ ಭಾರತ ಸರ್ಕಾರ ಪಿಂಪ್ಲಾಂತ್ರಿ ಮಾಡೆಲ್ ಅಧ್ಯಯನ ಮಾಡಲಿಕ್ಕೆ ಒಂದು ತರಬೇತಿ ಸಂಸ್ಥೆ ಮಾಡಿದ್ದಾರೆ. ದೇಶದ ಮೂಲೆ ಮೂಲೆಗಳಿಂದ IAS ಆಫೀಸರ್ಸ್ ಎಲ್ಲ ಅಲ್ಲಿಗೆ ಸ್ಟಡಿ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಅಂದ್ರೆ ಒಬ್ಬ PUC ಕಲ್ತಂತ ಸರ್ಪಂಚ್ ಮಾಡಿದ ಕೆಲಸ IAS ಆಫೀಸರ್ ನೋಡಿ ಕಲಿಯುವಂಗಾತಲ್ಲ, ಇದು ನಾನು ಹೇಳ್ತಾ ಇರೋದು. ಅವರ ಮಾಡೆಲ್ ಅಷ್ಟು ಪರಿಣಾಮಶಾಲಿಯಾಗಿದೆ. ಅದನ್ನ ಅಂಥವರು ಇವತ್ತು ನಮ್ಮ ಜಾತ್ರೆಗೆ ಬಂದಿದ್ದಾರೆ. ಅಂದ್ರೆ ಒಬ್ಬ ಪಂಚಾಯಿತಿಯ ಸದಸ್ಯ ಮನಸ್ಸು ಮಾಡಿದ್ರೆ ನಮ್ಮೂರ ದುಡ್ಡಿಗೆ ನಾವು ಮಾರ್ಕೊಳ್ಳಬಹುದು, ಮತ್ತು ನಮ್ಮ ಊರನ್ನ, ಸಣ್ಣ ಹಳ್ಳಿಯನ್ನ ಇಡೀ ಜಗತ್ತಿಗೆ ಪರಿಚಯಿಸಬಹುದು ಅನ್ನೋದಕ್ಕೆ ಅವರೊಂದು ಮಾಡೆಲ್. ಅವರಷ್ಟು ಪರಿಸರ, ಪ್ರಕೃತಿ, ನೀರು, ಜಲ ಇವುಗಳ ರಕ್ಷಣೆ ಎಷ್ಟು ದೊಡ್ಡದು ಅನ್ನೋದಕ್ಕೆ ನಮ್ಮ ಶ್ಯಾಮ್ ಸುಂದರ್ ಪಾಲಿವಾಲ್ ಅವರು ನಮಗೊಂದು ಆದರ್ಶಪ್ರಾಯರು. ಅವರು ದೂರದ ರಾಜಸ್ಥಾನದಿಂದ ಇಲ್ಲಿಗೆ ಬಂದಿದ್ದಾರೆ. ಅವರ ಕಾರ್ಯಕ್ಕೆ ನಿಮ್ಮದೊಂದು ಚಪ್ಪಾಳೆ, ಅಭಿಮಾನ ಅವರಿಗೆ. ಶ್ಯಾಮ್ ಸುಂದರ್ ಪಾಲಿವಾಲ್ ಅವರು ಪೂಜ್ಯರು, ಅವರನ್ನ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೆ.